ಇಲ್ಲಿ ಸೆಂಟ್ರ್ ಒಳಗಡೆ ವೈಟ್ ಐತಲ್ಲ, ಈ ವೈಟಿಶಲ್ಲಿ ಯಾವಾಗಲಾದ್ರೂ ಎಂಜನ್ ಬೋರಿಗೆ ಬಂದರೋ ಇಲ್ಲ ಬೇರೆ ಥರದ್ದು ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಈ ವೈಟಿಶ್ ಇರೋದು ಫುಲ್ಲು ಬ್ಲ್ಯಾಕಿಶ್ ಆಗ್ತದೆ. ಅವಾಗ ಏನಾಗ್ತದೆ ಅಂದರೆ ಇಲ್ಲಿಂದ ಬಂದಿದ್ದ ಕರೆಂಟು ಇಲ್ಲಿ ಈ ಪಾಯಿಂಟಲ್ಲಿ ಇವೆರಡು ಪಾಯಿಂಟಲ್ಲಿ ಕಿಡಿ ಜನ್ರೇಟ್ ಆಗಬೇಕಲ್ಲ, ಅಂದರೆ ಆರ್ಕ್ ಬರಬೇಕಲ್ಲ, ಆ ಆರ್ಕ್ ಬರೋ ಬದಲು ಆಗೇನಾಗ್ತದೆ ಅಂದರೆ ಇದು ಬ್ಲ್ಯಾಕಿಶ್ ಆಯಿತು ಅಂತ ಅಂದರೆ ಇಲ್ಲಿ ಬರೋ ಆರ್ಕು ಇಲ್ಲೇ ಡಿಸ್ಚಾರ್ಜ್ ಆಗ್ತದೆ. ಈ ದಿನ ನಮಗೆ ತಿಳಿದಿರ್ತಕ್ಕಂಥ ಮಟ್ಟಿಗೆ ಬೈಕ್ದು ಸ್ಪಾರ್ಕ್ ಪ್ಲಗ್ ಹೇಗೆ ವರ್ಕ್ ಆಗ್ತದೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಪ್ಲಸ್ ಈ ಬೈಕ್ದು ಸ್ಪಾರ್ಕಿಂಗ್ ಪ್ಲಗ್ ವರ್ಕ್ ಆಗಲಿಲ್ಲ ಅಂತ ಅಂದರೆ ಏನಾಗ್ತದೆ, ಪ್ಲಸ್ ಇದನ್ನು ಹೇಗೆ ಕ್ಲೀನ್ ಮಾಡ್ಕೋಬೇಕು, ಇದರಿಂದ ಕ್ಲೀನ್ ಮಾಡೋದ್ರಿಂದ ಅಡ್ವಾಂಟೇಜೇನು, ಕ್ಲೀನ್ ಮಾಡ್ದೇ ಇರೋದ್ರಿಂದ ಅಡ್ವಾಂಟೇಜೇನು, ಇದು ಯಾವ್ಯಾವ ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಫಸ್ಟು ಈ ಸ್ಪಾರ್ಕಿಂಗ್ ಪ್ಲಗ್ಗು ಹೇಗೆ ವರ್ಕ್ ಆಗ್ತದೆ ಅಂತ ಸಣ್ಣದಾಗಿ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಬೈಕಲ್ಲಿ ಸ್ಪಾರ್ಕಿಂಗ್ ಪ್ಲಗ್ ವರ್ಕ್ ಆಗಬೇಕಂದ್ರೆ ಇಲ್ಲಿ ಮಾಮೂಲಿ 10,000ದಿಂದ 30,000 ವೋಲ್ಟೇಜ್ ಈ ಸ್ಪಾರ್ಕಿಂಗ್ ಪ್ಲಗ್ಗಿಗೆ ಬಂದಾಗ ಅದರ ಎರಡು ಕಾಂಟ್ಯಾಕ್ಟ್ ನಡುವೆ ಕಿಡಿ ಬರ್ತದೆ. ಆ ಕಿಡಿಯಿಂದ ಪೆಟ್ರೋಲು ಬರ್ನಾಗ ಶುರು ಆಗ್ತದೆ. ಇಲ್ಲಿಗೆ 10,000ದಿಂದ 30,000ವರೆಗೆ ವೋಲ್ಟೇಜ್ ಜನರೇಟ್ ಆಗಬೇಕು ಅಂತ ಅಂದರೆ ಏನು ಕಾರಣ ಅಂದರೆ ಇಲ್ಲಿ ಇಗ್ನಿಷನ್ ಕಾಯಿಲ್ ಅಂತ ಬರ್ತದೆ. ಈ ಇಗ್ನಿಷನ್ ಕಾಯಲ್ಲು ಅಷ್ಟು ವೋಲ್ಟೇಜ್ನ ಜನರೇಟ್ ಮಾಡ್ತದೆ. ಇಗ್ನಿಷನ್ ಕಾಯಿಲ್ಗೆ ಪ್ರೈಮರಿಗೆ ಅಂದರೆ ಇನ್ನೊಂದು ಸೈಡ್ಗೆ 12 ವೋಲ್ಟ್ಸ್ ಬರ್ತದೆ. ಆ 12 ವೋಲ್ಟ್ಸು ಸ್ವಿಚಿಂಗ್ ಆಗಿ ಇಲ್ಲಿಗೆ 10,000ದಿಂದ 30,000ವರೆಗೆ ವೋಲ್ಟೇಜ್ ಬರ್ತದೆ. ಅದಕ್ಕೇ ನಾವು ಯಾವಾಗಲಾದ್ರೂ ಹಿಂಗೆ ಕಿಕ್ ಮಾಡಿದಾಗ ಹಿಂಗೆ ಮುಟ್ಟಿದ್ರೆ ಶಾಕ್ ಹೊಡೆಯೋದು ಕಾರಣ ಅದಕ್ಕೇ. ಯಾಕೆ ಅಂದರೆ 10,000ದಿಂದ 30,000ವರೆಗೆ ಇರೋ ವೋಲ್ಟೇಜ್ ಜನರೇಟ್ ಆಗೋದ್ರಿಂದ. ಇದಕ್ಕೆ ಪ್ರೈಮರಿ ಸೈಡು ಇಗ್ನಿಷನ್ ಕಾಯಿಲ್ಗೆ 12 ವೋಲ್ಟ್ಸು ಬರೋದಕ್ಕೆ ಇಲ್ಲೊಂದು ECU ಅಂತ ಬರ್ತದೆ. ಈ ECU ಇನ್ನೊಂದು CDI ಅಂತ ಕರೀತಾರೆ ಇದನ್ನು. ಇದರಿಂದ ಆ ಇಗ್ನಿಷನ್ ಕಾಯಿಲ್ಗೆ ಪ್ರೈಮರಿ ಸೈಡ್ಗೆ ವೋಲ್ಟೇಜ್ ಇದರಿಂದ ಜನರೇಟ್ ಆಗ್ತದೆ. ಇದಕ್ಕೆ ಬ್ಯಾಟ್ರಿ ಸಪ್ಲೈ ಪ್ಲಸ್ ಸ್ಟಾರ್ಟಿಂಗ್ದು ಜನ್ರೇಟರ್ ಅಂತ ಹೇಳ್ತೀವಲ್ಲ, ಇಲ್ಲಿ ಇದರಿಂದ ಸಪ್ಲೈ ಬರ್ತದೆ. ಯಾವಾಗ ನಾವು ಕಿಕ್ ಮಾಡಿದಾಗ ಇಲ್ಲಿ ಜನರೇಟ್ರಲ್ಲಿ ಅಂದರೆ ಸ್ಟಾರ್ಟಿಂಗ್ ಕಾಯಿಲಲ್ಲಿ ವೋಲ್ಟೇಜ್ ಜನರೇಟ್ ಆಗ್ತದೋ ಅದು ಈ ECUಗೆ ಬಂದು ECUಯಿಂದ ಇಗ್ನಿಷನ್ ಕಾಯಿಲಿಗೆ ಬಂದು ಇಗ್ನಿಷನ್ ಕಾಯಿಲಿಂದ ಇಲ್ಲಿಗೆ ಬರ್ತದೆ. ಇಲ್ಲಿಗೆ ಬಂದಾಗ ಆಗ ಸ್ಪಾರ್ಕಿಂಗ್ ಪ್ಲಗ್ಗಲ್ಲಿ ಕಿಡಿ ಹತ್ತಿ ಇದಾಗೋದು, ಪೆಟ್ರೋಲ್ ಬರ್ನ್ ಆಗೋದು. ಈಗ ನೆಕ್ಸ್ಟು ಸ್ಪಾರ್ಕಿಂಗ್ ಪ್ಲಗ್ನ ಹೇಗೆ ಚೆಕ್ ಮಾಡೋದು ಮತ್ತು ಈ ಸ್ಪಾರ್ಕಿಂಗ್ ಪ್ಲಗ್ ಆಗಾಗ ಏನು ಕ್ಲೀನ್ ಮಾಡ್ಕೋಬೇಕು, ಇಲ್ಲ ಬದಲಾವಣೆ ಏನಕ್ಕೆ ಮಾಡಬೇಕು, ಇಲ್ಲ ಇದು ಹೋಗಿತ್ತು ಅಂತ ಅಂದರೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಆಲ್ಮೋಸ್ಟ್ ಅಲ್ಲೂ ಬೈಕಲ್ಲೆಲ್ಲ ಸ್ಪಾರ್ಕಿಂಗ್ ಪ್ಲಗ್ ಬಿಚ್ಚಿ ಚೆಕ್ ಮಾಡಬೇಕು ಅಂತ ಅಂದರೆ ಇಲ್ಲಿ 16-17 ಸ್ಪ್ಯಾನರು ಇಲ್ಲ 16-17 ಟ್ಯೂಬ್ಲರ್ ಹಾಕ್ಕೊಂಡು ಇದನ್ನು ಬಿಚ್ಚಬೇಕು. ಸ್ಪಾರ್ಕಿಂಗ್ ಪ್ಲಗ್ ಇದನ್ನು ಬಿಚ್ಚಾಗೈತೆ. ಇದು ಹೇಗೆ ವರ್ಕ್ ಆಗುತ್ತೆ, ಇದ್ರದ್ದು ಹೇಗೆ ಅಂತ ಒಂದು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಇದು ಇಲ್ಲಿಂದ ಇಲ್ಲಿವರೆಗೆ ಕಾಂಟ್ಯಾಕ್ಟ್ ಇರ್ತದೆ, ಇಲ್ಲಿಂದ ಇಲ್ಲಿವರೆಗೆ. ಇದು ಔಟರ್ ಬಾಡಿ, ಇದನ್ನು ಗ್ರೌಂಡ್ ಅಂತ ಕರೀತಾರೆ. ಇದು ಗ್ರೌಂಡಿಗೆ ಅಂದರೆ ಇದಕ್ಕೆ ಫಿಕ್ಸ್ ಆಗಿರ್ತದೆ. ಇದು ಸೆಂಟ್ರು ಇಲ್ಲಿಂದ ಇಲ್ಲಿವರೆಗೆ ಒಳಗಡೆ ಇಂಟರ್ನಲ್ಲಿ ಎಲ್ಗೂ ಟಚ್ ಆಗಿರಲ್ಲ, ಇಲ್ಲಿಂದ ಇಲ್ಲಿ ಡೈರೆಕ್ಟ್ ಆಗಿರ್ತದೆ. ಇದೆಲ್ಲ ಪಿಂಗಾಣಿಯಿಂದ ಮಾಡಿರ್ತಾರೆ. ಇದು ಹೈಲಿ ಇನ್ಸುಲೇಷನ್ನು, ಅಂದರೆ ಇಲ್ಲಿಂದ ಇಲ್ಲಿಗೆ ಬಂದಿರೋದು ಎಲ್ಲೂ ಕಾಂಟ್ಯಾಕ್ಟ್ ಆಗೋಂಗಿಲ್ಲ. ಬೇರೆ ಎಲ್ಲರೂ ಕಾಂಟ್ಯಾಕ್ಟ್ ಆಗ್ತು ಅಂತ ಅಂದರೆ ನಿಮಗೆ ಸ್ಪಾರ್ಕಿಂಗ್ ಪ್ಲಗ್ಗು ಇಲ್ಲಿ ಕಿಡಿ ಬರೋದಿಲ್ಲ, ಆಗಲೇ ಇದು ವರ್ಕ್ ಆಗದೇ ಇರ್ತಕ್ಕಂಥದ್ದು. ಇಲ್ಲಿ ಸೆಂಟ್ರ್ ಒಳಗಡೆ ವೈಟ್ ಐತಲ್ಲ, ಈ ವೈಟಿಶಲ್ಲಿ ಯಾವಾಗಲಾದ್ರೂ ಎಂಜನ್ ಬೋರಿಗೆ ಬಂದರೋ ಇಲ್ಲ ಬೇರೆ ಥರದ್ದು ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಈ ವೈಟಿಶ್ ಇರೋದು ಫುಲ್ಲು ಬ್ಲ್ಯಾಕಿಶ್ ಆಗ್ತದೆ. ಅವಾಗ ಏನಾಗ್ತದೆ ಅಂದರೆ ಇಲ್ಲಿಂದ ಬಂದಿದ್ದ ಕರೆಂಟು ಇಲ್ಲಿ ಈ ಪಾಯಿಂಟಲ್ಲಿ ಇವೆರಡು ಪಾಯಿಂಟಲ್ಲಿ ಕಿಡಿ ಜನ್ರೇಟ್ ಆಗಬೇಕಲ್ಲ, ಅಂದರೆ ಆರ್ಕ್ ಬರಬೇಕಲ್ಲ, ಆ ಆರ್ಕ್ ಬರೋ ಬದಲು ಆಗೇನಾಗ್ತದೆ ಅಂದರೆ ಇದು ಬ್ಲ್ಯಾಕಿಶ್ ಆಯಿತು ಅಂತ ಅಂದರೆ ಇಲ್ಲಿ ಬರೋ ಆರ್ಕು ಇಲ್ಲೇ ಡಿಸ್ಚಾರ್ಜ್ ಆಗ್ತದೆ. ಆಗೇನಾಗ್ತದೆ ಅಂದರೆ ಇವೆರಡು ನಡುವೆ ಸರಿಯಾದ ರೀತಿ ಆರ್ಕ್ ಬರೋಲ್ಲ. ಸರಿಯಾದ ರೀತಿ ಆರ್ಕ್ ಬರೋಲ್ಲ ಅಂತ ಅಂದರೆ ಅಲ್ಲಿಗೆ ನಿಮ್ಮ ಬೈಕು ಸರಿಯಾದ ರೀತಿ ಸ್ಮೂತಾಗಿ ಓಡಲ್ಲ, ಪ್ಲಸ್ ಸ್ಟಾರ್ಟ್ ಆಗಲ್ಲ, ನಿಮಗೆ ಮೈಲೇಜ್ ಸರಿಯಾದ ರೀತಿ ಬರೋಲ್ಲ, ಪಿಕಪ್ ಸಿಗಲ್ಲ, ಈ ಥರದ್ದೆಲ್ಲ ಇರ್ತದೆ. ಆಲ್ಮೋಸ್ಟ್ ಆಲು ನಿಮ್ಮ ಬೈಕು ಸರಿಯಾಗಿ ಪಿಕಪ್ ಬರ್ತಾಯಿಲ್ಲ ಅಂತ ಅಂದರೆ ಒಂದು ಇದ್ರದ್ದು ಸಮಸ್ಯೆ ಇರ್ತದೆ. ಯಾಕೆ ಅಂದರೆ ಇಲ್ಲಿ ಕಿಡಿ ಸರಿಯಾಗಿ ಜನ್ರೇಟ್ ಆಗಬೇಕು. ಕಿಡಿ ಏನಕ್ಕೆ ಜನ್ರೇಟ್ ಆಗಬೇಕು ಅಂತ ಅಂದರೆ ಯಾವಾಗ ಇಲ್ಲಿ ಪೆಟ್ರೋಲು ಸರಿಯಾದ ರೀತಿಲಿ ಉರಿಯೋದಕ್ಕೆ ಕಿಡಿ ಇಲ್ಲಿ ಕಾರಣ ಆಗಿರ್ತದೆ. ಯಾವಾಗ ಅಲ್ಲಿ ಪೆಟ್ರೋಲು ಇಲ್ಲಿ ಬಂದ ಕೂಡಲೇ ಇಲ್ಲಿ ಕಿಡಿ ಸರಿಯಾಗಿದ್ದು ಪೆಟ್ರೋಲ್ ಉರಿತದೆ, ಆವಾಗ ನಿಮಗೆ ಪಿಕಪ್ ಸಿಗ್ತದೆ. ಸ್ಪಾರ್ಕಿಂಗ್ ಪ್ಲಗ್ಗಲ್ಲಿ ಇವೆರಡರ ನಡುವಿನ ಗ್ಯಾಪ್ ಐತಲ್ಲ, ಇದು ಪ್ಲಸ್ ಇದು ಗ್ರೌಂಡು, ಇಲ್ಲಿ ಕರೆಂಟ್ ಇಲ್ಲಿ ಬರ್ತಕ್ಕಂಥದ್ದು, ಇವೆರಡರ ನಡುವೆ ಕಿಡಿ ಬರ್ತಕ್ಕಂಥದ್ದು. ಇವೆರಡರ ಗ್ಯಾಪು ಕರೆಕ್ಟಾಗಿರಬೇಕು. ಇದ್ರ ಗ್ಯಾಪು ತೀರಾ ದೊಡ್ಡದಾದರೂ ನಿಮಗೆ ಕಿಡಿ ಸರಿಯಾಗಿ ಬರೋಲ್ಲ, ತೀರಾ ಕಡಿಮೆ ಆದ್ರೂ ಕಿಡಿ ಜನ್ರೇಟ್ ಆಗೋಲ್ಲ.
ಹಾಗಾಗಿ ಇದೆರಡರ ನಡುವೆ ಗ್ಯಾಪು ಕರೆಕ್ಟಾಗಿರ್ಬೇಕು. ಇದು ಸರಿ ಆಯ್ತೋ ಇಲ್ವೋ ಅಂತ ಇನ್ ಕೇಸ್ ನೀವು ಬೈಕ್ ಸ್ಟಾರ್ಟ್ ಆಗಲಿಲ್ಲ ಅಂತ ಅಂದರೆ ಇಲ್ಲಿಗೆ ಸ್ಪಾರ್ಪಿನ್ ಪ್ಲಗ್ಗು ಸರಿಯಾಗಿ ವರ್ಕ್ ಆಗ್ತದೋ ಇಲ್ವೋ ಅಂತ ನೀವು ಚೆಕ್ ಮಾಡ್ಕೋಬೋದಾದರೆ ಹೀಗೆ ಬಿಚ್ಚಿ ಈ ಥರ ಹೋಲ್ಡರ್ ಕನೆಕ್ಟ್ ಮಾಡಿಕೊಂಡು ಇದನ್ನು ನೀಟಾಗಿ ರೌಂಡ್ ಮಾಡ್ಕೋಬೇಕು. ನೀಟಾಗಿ ರೌಂಡ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಗೆ ಶಾಕ್ ಹೊಡಿತದೆ. ಇಲ್ಲ ನೀವು ಸರಿಯಾಗಿ ಹಿಡ್ಕೊಳ್ಳೋಕೆ ಏನಾದ್ರೂ ಇನ್ಸುಲೇಟಿವ್ ಮೆಟೀರಿಯಲ್ ಹಿಡ್ಕೊಂಡು ಇದು ಮಾಡ್ಬೋದು. ಹೀಗೆ ನೀವು ಕಿಕ್ ಮಾಡಿದಾಗ ಕಿಡಿ ಬರ್ತಾ ಇಲ್ವ ಅಂತ ಚೆಕ್ ಮಾಡ್ಬೋದು. ಇಲ್ಲಿ ಬೆಳಕು ಜಾಸ್ತಿ ಇರೋದ್ರಿಂದ ಕಿಡಿ ಗೊತ್ತಾಗಲ್ಲ, ಬಟ್ ನಿಮ್ಮ ಸೌಂಡಲ್ಲೇ ಕಿಕ್ಕಿ ಅಂತ ಗೊತ್ತಾಗುತ್ತೆ. ಬಟ್ ಸಣ್ಣದಾಗಿ ಕಿಡಿ ಬರ್ತಾ ಇರ್ತದೆ. ಈ ಕಿಡಿ ಬಂತು ಅಂದರೆ ಈ ಸ್ಪಾರ್ಪಿನ್ ಪ್ಲಗ್ಗು ಸರಿ ಇದೆ ಅಂತ. ಇನ್ನು ಬೈಕ್ ಸ್ಟಾರ್ಟ್ ಆಯ್ತಲ್ಲ ಅಂದರೆ ಇನ್ನು ಬೇರೆ ಏನು ಪ್ರಾಬ್ಲಮ್ಮು, ಪೆಟ್ರೋಲು ಇಲ್ಲಿಗೆ ರೀಚ್ ಆಗ್ತಾದೋ ಇಲ್ವೋ ಬರ್ತಾದೋ ಇಲ್ವೋ ರೀಚ್ ಆಗ್ತಾದೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೋದು. ಇನ್ನೊಂದು, ಈ ಸ್ಪಾರ್ಪಿನ್ ಪ್ಲಗ್ನ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ, ಇದನ್ನು ಕ್ಲೀನ್ ಮಾಡಬೇಕು ಅಂತ ಅಂದರೆ ಈ ವೈಟ್ದಾಯ್ತಲ್ಲ, ಈ ವೈಟ್ದು ಏನಾದ್ರು ಫುಲ್ಲು ಬ್ಲ್ಯಾಕಿಶ್ ಆಗಿತ್ತು ಅಂತ ಅಂದರೆ ಇಲ್ಲಿಗೆ ಪೆಟ್ರೋಲ್ ಹಾಕ್ಕೊಂಡು ಸುತ್ತ ಒಂದು ಪಿನ್ ತಗೊಂಡು ಸುತ್ತ ಎಲ್ಲ ಕೆರೆದು ಈ ವೈಟ್ ಇದರಲ್ಲಿ ಬ್ಲ್ಯಾಕ್ ಆಗಿರ್ತದಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿದ್ರೆ ಆಗೇನಾಗ್ತದೆ ಅಂದರೆ ಸ್ಪಾರ್ಪಿನ್ ಪ್ಲಗ್ಗು ನೀಟಾಗಿ ಕ್ಲೀನ್ ಆಗ್ತದೆ. ಕೆಲವೊಂದು ಬೈಕ್ಗಳಲ್ಲಿ ಈ ಹೋಲ್ಡ್ರು ಕೂಡ ನೀಟಾಗಿ ಇದಾಗಲಿಲ್ಲ, ಈ ಹೋಲ್ಡ್ರಲ್ಲೂ ಇಂಟರ್ನಲ್ ಡಿಸ್ಚಾರ್ಜ್ ಆಗ್ತಾಯಿತ್ತು. ಈ ಹೋಲ್ಡ್ರಿಂಗ್ ಟಚ್ ಮಾಡಿದಾಗ ಇದೇನಾದರೂ ಬಾಡಿಗೆ ಟಚ್ ಆಗ್ತಾಯಿತ್ತು, ಈ ಹೋಲ್ಡ್ ಇನ್ಸುಲೇಷನ್ ಕಳ್ಕೊಂಡಿತ್ತು ಅಂತ ಅಂದ್ರೂ ನಿಮಗೆ ಬೈಕು ಸರಿಯಾಗಿ ಸ್ಟಾರ್ಟ್ ಆಗೋಲ್ಲ. ಆಗ ನೀವೇನು ಮಾಡಬೇಕು ಅಂದರೆ ಈ ಹೋಲ್ಡ್ರನ್ನ ರಿಮೂವ್ ಮಾಡಿ, ಇಲ್ಲಿ ತಂತಿಗಳು ಕಾಣಿಸುತ್ತಾ, ಈ ತಂತಿ ಈ ಸ್ಕ್ರೂಗೆ ನೀಟಾಗಿ ಟಚ್ ಆಗುತ್ತಾ ಅದನ್ನು ನೋಡ್ಕೊಳ್ಳಿ. ಇದಲ್ಲಿಗೆ ಕರೆಂಟ್ ಪಾಸ್ ಆಗ್ತದೆ, ಸ್ಪಾರ್ಕ್ ಆಗ್ತದೆ ಅಂತ ನೀವು ಚೆಕ್ ಮಾಡಬೇಕು ಅಂತ ಅಂದರೆ ಈ ಶಾಕ್ ಹೊಡೆಯುತ್ತೆ. ಜೋಪಾನ ದೂರದಲ್ಲಿ ಹಿಡ್ಕೊಂಡು ಹಿಂಗೆ ಹಿಡ್ಕೊಂಡು ನೀವು ಚೆಕ್ ಮಾಡ್ತು ಅಂದರೆ ಹಿಂಗೆ ಕಿಡಿ ಬರೋದು ಗೊತ್ತಾಗುತ್ತೆ. ಹಿಂಗೆ ಕಿಡಿ ಬಂತು ಅಂತ ಅಂದರೆ ಇಲ್ಲಿವರೆಗೆ ಸರಿಯಾಗಿ ಕರೆಂಟ್ ಪಾಸ್ ಆಗ್ತಾಯಿದೆ ಅಂತ. ಇಲ್ಲ ಇಲ್ಲಿಗೂ ಕಿಡಿ ಬರ್ತಾಯಿಲ್ಲ, ಇದು ಇದಾಗ್ತಾಯಿಲ್ಲ ಅಂತ ಅಂದರೆ ಈ ಇಗ್ನಿಷನ್ ಕಾಯಿಲ್ಗೆ ಪ್ರೈಮರಿ ಸೈಡು ಇಲ್ಲಿ ಬರುತ್ತೆ. ಈ ಪ್ರೈಮರಿ ಸೈಡು ಈ ಪಾಯಿಂಟ್ನ ಸರಿಯಾಗಿ ಕಿತ್ತಿ ನೋಡಿ ಕಾರ್ಬನ್ ಆಗೈತಾ ಏನು ಅಂತ ನೋಡಿ ನೀಟಾಗಿ ಇನ್ಸರ್ಟ್ ಮಾಡಿ. ಇದು ಪ್ರೈಮರಿ ಸೈಡ್ಗೆ ಇದು ಇಂಪಾರ್ಟೆಂಟು. ಈ ವೈರ್ ಕೀಳ್ತು ಅಂತ ಅಂದರೆ ನಿಮಗೆ ಇಗ್ನಿಷನ್ ಕಾಯಿಲು ಯಾವುದೇ ಕಾರಣಕ್ಕೂ ವರ್ಕ್ ಆಗೋಲ್ಲ. ಇದು ನೋಡಿ, ಇನ್ ಕೇಸ್ ಇದೂ ನೋಡಿ ಇಲ್ಲೆಲ್ಲ ನೀಟಾಗಿ ಐತೆ, ಏನು ಕಾರ್ಬನ್ ಆಗಿಲ್ಲ ಇಗ್ನಿಷನ್ ಕಾಯಿಲಲ್ಲಿ ಪ್ರೈಮರಿ ಸೈಡ್. ಇದು ಜನರಲಾಗಿ ಎಲ್ಲ ಬೈಕ್ಗಳೂ ಎಲ್ಲ ಟೈಪ್ ಇದರಲ್ಲೂ ಬೈಕ್ಗಳೂ ಸೇಮ್ ಇದೇ ಥರ ಇಗ್ನಿಷನ್ ಕಾಯಿಲ್ ಬರೋದು. ಪ್ರೈಮರಿ ಸೈಡು ಕಂಪಲ್ಸರಿ ಇದೇ ಥರನೇ ಇರ್ತದೆ. ಅದಕ್ಕೆ ಒಂದು ಸಲ ಇಲ್ಲಿ ಬರ್ತಾಯಿಲ್ಲ, ಕಿಡಿ ಏನು ಬರ್ತಾಯಿಲ್ಲ ಅಲ್ಲಿ ಹೋಲ್ಡ್ರ್ ಹತ್ರ ಅಂತ ಅಂದರೆ ಇದನ್ನು ಬಿಚ್ಚಿ ನೋಡಿ. ಇಲ್ಲೂ ಎಲ್ಲ ನೋಡಿ ಚೆನ್ನಾಗೈತೆ, ಇಲ್ಲಿ ಬರ್ತಾಯಿಲ್ಲ ಅಂತ ಅಂದರೆ ಆಲ್ಮೋಸ್ಟಲ್ಲೂ CDI ಇಲ್ಲ ECU ಎಲ್ಲ ಈ ಬೈಕಲ್ಲೂ ಇದೇ ಇರ್ತದೆ. ಆದರೆ ಡಿಸೈನ್ ಚೇಂಜ್ ಇರ್ತದೆ. ಅದರಲ್ಲೂ ಈ ಥರ ಹೋಲ್ಡ್ ಇರ್ತದೆ. ಆ ಹೋಲ್ಡ್ರ್ ಕಿತ್ತಿ ಈ ಥರ ಅದರಲ್ಲೇನಾದ್ರು ಕಾರ್ಬನ್ ಆಗೈತಾ ಇಲ್ಲ ಏನಾದ್ರು ರಸ್ಟ್ ಏನಾದ್ರು ಇದಾಗೈತಾ ಅಂತ ನೋಡಿ ಅದಕ್ಕೊಂದು ಸ್ವಲ್ಪ ಪೆಟ್ರೋಲು ಇಲ್ಲ ಡೀಸಲು ಇಲ್ಲ ಸಿಮೆಣ್ಣೆ ಹಾಕಿ ಅದೆಲ್ಲ ಒಂದು ಸ್ವಲ್ಪ ವಾಶ್ ಮಾಡಿ ಈ ಥರ ನೀಟಾಗಿ ಇದು ಮಾಡಿ. ಈಗ ನೀವು ಆಲ್ಮೋಸ್ಟಲ್ಲಿ ಇಲ್ಲಿ ಕಿಡಿ ಎಲ್ಲ ಬರ್ತದೆ ಆದರೂ ಸ್ಟಾರ್ಟ್ ಆಗ್ತಾಯಿಲ್ಲ. ಇಲ್ಲಿ ಪೆಟ್ರೋಲ್ ಇಲ್ಲಿಗೆ ಬರ್ತಾದೋ ಇಲ್ವೋ ಅಂತ ನೀವು ಚೆಕ್ ಮಾಡ್ಕೋಬೇಕು ಅಂದರೆ ಇದನ್ನು ತೆಗೆದುಬಿಟ್ಟು ನೀವು ಸಾಕಷ್ಟು ಸುಮಾರು ಕಿಕ್ ಮಾಡಿ ಎಲ್ಲ ಆಗಿ ಜಾಸ್ತಿ ಕಿಕ್ ಮಾಡಿ ಎಲ್ಲ ಆದಮೇಲೆ ನೀವು ಈ ಹೋಲ್ಡ್ರನ್ನ ಬಿಚ್ಚಿ ನೋಡ್ತು ಅಂತ ಅಂದರೆ ಪ್ಲಗ್ ಬಿಚ್ಚಿ ನೀವು ನೋಡ್ತು ಅಂತ ಅಂದರೆ ಇಲ್ಲಿಗೆ ಪೆಟ್ರೋಲ್ ಪಸೆ ಏನಾದರೂ ಇತ್ತು ಅಂತ ಅಂದರೆ ಪೆಟ್ರೋಲು ರೀಚ್ ಆಗ್ತಾಯಿದೆ ಅಂತ ಅರ್ಥ. ಇಲ್ಲಿ ಪೆಟ್ರೋಲ್ ಪಸೆ ಇಲ್ಲ, ಇಲ್ಲಿ ಏನು ಪೆಟ್ರೋಲ್ ಜಾಸ್ತಿ ಇಲ್ಲಿ ಇದಿಲ್ಲ ಅಂತ ಅಂದರೆ ಇಲ್ಲಿಗೆ ಪೆಟ್ರೋಲ್ ರೀಚ್ ಆಗ್ತಾಯಿಲ್ಲ, ಕಾರ್ಬೋರೇಟರ್ ಪ್ರಾಬ್ಲಮ್ಮು ಇಲ್ಲ ಪೆಟ್ರೋಲ್ ರಿಲೇಟೆಡ್ ಪ್ರಾಬ್ಲಮ್ಮು ನೋಡಬೇಕು ಅಂತ. ಇನ್ನು ಈ ಸ್ಪಾರ್ಪಿನ್ ಪ್ಲಗ್ಗು ನೋಡೋದಕ್ಕೆ ಕಿಡಿನೂ ಬರ್ತಾ ಇರ್ತದೆ, ಆದರೂ ಸ್ಟಾರ್ಟ್ ಆಗ್ತಾಯಿಲ್ಲ ಅಂತ ಅಂದರೆ ಇಲ್ಲಿಗೆ ಪೆಟ್ರೋಲು ರೀಚ್ ಆಗ್ತಾದ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕಾದ್ರೆ ಈ ಸ್ಪಾರ್ಪಿನ್ ಪ್ಲಗ್ಗು ರಿಮೂವ್ ಮಾಡಿದ ತೆಗೆದ ಕೂಡಲೇ ಈ ಟಿಪ್ಪಲ್ಲೆಲ್ಲ ನಿಮಗೆ ಪೆಟ್ರೋಲ್ದೇನಾದ್ರೂ ಪಸೆ ಇತ್ತು ಅಂತ ಅಂದರೆ ಪೆಟ್ರೋಲು ಇಲ್ಲಿ ಹೆಡ್ವರೆಗೂ ಬರ್ತಾಯಿದೆ ಅಂತ ಅರ್ಥ. ಅಲ್ಲಿಗೆ ನೀವು ಓಪನಾಗಿ ತೆಗೆದು ಕಿಡಿ ಬರ್ತಾಯಿದೆ, ಪೆಟ್ರೋಲ್ ಇಲ್ಲಿ ಸ್ಟಾರ್ಟ್ ಆಗ್ತಾಯಿಲ್ಲ ಅಂದರೆ ಈ ಸ್ಪಾರ್ಪಿನ್ ಪ್ಲಗ್ಗು ಸರಿಯಾಗಿ ಇದಾಗ್ತಾಯಿಲ್ಲ, ಇಂಟರ್ನಲಿ ಡಿಸ್ಚಾರ್ಜ್ ಆಗ್ತಾ ಇರ್ತದೆ ಕರೆಂಟ್ ಅಂತ ತಿಳ್ಕೊಂಡು ಇದನ್ನು ರೀಪ್ಲೇಸ್ ಮಾಡ್ಬೋದು. ಯಾವಾಗ ಇದ್ರ ಕಾಂಟ್ಯಾಕ್ಟಲ್ಲಿ ಟಿಪ್ಪಲ್ಲೆಲ್ಲ ಪೆಟ್ರೋಲ್ ಪಸೆ ಇರ್ತದೆ ಆದ್ರೂ ಕಿಡಿ ಹತ್ತಿ ಉರಿದಿರಲ್ಲ, ಅಂಥ ಟೈಮಲ್ಲಿ ಈ ಸ್ಪಾರ್ಪಿನ್ ಪ್ಲಗ್ನ ಒಂದು ಸಲ ಚೇಂಜ್ ಮಾಡಿಬಿಟ್ಟು ನೋಡಿ. ಮತ್ತು ಈ ಸ್ಪಾರ್ಪಿನ್ ಪ್ಲಗ್ಗು ಯಾವಾಗಲೂ ಗುಡ್ ಕಂಡೀಷನಲ್ಲಿತ್ತು, ಸರಿಯಾಗಿ ಕಿಡಿ ಬರ್ತದೆ, ಏನು ಕರೆಂಟ್ ಇಂಟರ್ನಲಿ ಡಿಸ್ಚಾರ್ಜ್ ಆಗದೆ ಈ ಥರದಿಲ್ಲ ಅಂದಾಗ ನಿಮಗೆ ಮೈಲೇಜು ಸಫಿಷಿಯೆಂಟ್ ಸಿಗ್ತದೆ, ಪಿಕಪ್ಪು ಸಿಗ್ತದೆ, ಎಲ್ಲ ಸಿಗ್ತದೆ. ಆಲ್ಮೋಸ್ಟ್ ಅಲ್ಲೂ ಕಂಪ್ನಿಯವ್ರು ಏನು ಹೇಳೋದೇನೆಂದರೆ 10,000 to 15,000 ಆದ ಕೂಡಲೇ ಅದು ಚೆನ್ನಾಗಿರಲಿ ಚೆನ್ನಾಗದೇ ಹೋಗಿರಲಿ ಅದ್ರ ಪ್ರಾಪರ್ಟಿ ಕಳ್ಕೊಳ್ಳುತ್ತೆ, ರೀಪ್ಲೇಸ್ ಮಾಡಿ ಅಂತಾರೆ. ಕಾರಣ ಇನ್ನೊಂದು ಏನಂತ ಅಂದರೆ ಈ ಜಾಗದಲ್ಲಿ ನೀವು ಸ್ಪಾರ್ಪಿನ್ ಪ್ಲಗ್ ಇಲ್ಲಿ ಹಾಕಿದಾಗ ಈ ಜಾಗದಲ್ಲಿ ಹೋಗ್ಬಿಟ್ಟು ನೀರು
ನಿಂತು ಏನಾಗ್ತದೆ ಅಂತ ಅಂದರೆ ಇಲ್ಲಿ ತುಕ್ಕು ಬಂದುಬಿಡುತ್ತೆ. ಇಲ್ಲಿ ತುಕ್ಕು ಬಂದು ಯಾವಾಗ ರಸ್ಟ್ ಬಂದಿರ್ತದೋ ಆವಾಗ ನೀವು ಬಿಚ್ಚಕ್ಕೆ ಹೋಗ್ತೀರಿ ಇಲ್ಲೆಲ್ಲವ, ಆಗೇನಾಗ್ತದೆ ಅಂದರೆ ಇಲ್ಲಿಗೆ ಕಟ್ಟಾಗೋಂಥ ಸಾಧ್ಯತೆಗಳಿರ್ತದೆ. ಇಲ್ಲಿ ಕಟ್ಟಾದಾಗ ನೀವೇನಾಗ್ತದೆ ಅಂದರೆ ಇದನ್ನು ಬಿಚ್ಚಬೇಕು ಅಂತ ಅಂದರೆ ನೀವು ಇಲ್ಲ ಲೇತ್ಗೆ ತೊಗೊಂಡೋಗ್ಬೇಕು, ಇಲ್ಲ ಮೆಕ್ಯಾನಿಕ್ ಆದರೆ ತೊಗೊಂಡೋಗ್ಬೇಕು, ಈ ಥರ ಆಗ್ತದೆ. ಹಾಗಾಗಿ ಇದನ್ನು ಆವಾಗಲೇ ಮಾಮೂಲಿ 2000ಕ್ಕೆ ಒಂದು ಸಲ ಬಿಚ್ಚಿ ಇದನ್ನು ಒಂದು ಸಲ ಇನ್ಸ್ಪೆಕ್ಟ್ ಮಾಡಿ, ಅಂದರೆ ಎಲ್ಲನೂ ಒಂದು ಸಲ ನೋಡಿ ಇಲ್ಲಿ ಕಾರ್ಬನ್ ಆಗೈತಾ ಏನಾಗೈತೆ ಅಂತ ನೋಡಿ. ಇಲ್ಲೇನಾದರೂ ನಿಮ್ಗೆ ಅತಿ ಹೆಚ್ಚು ಪದೇ ಕಾರ್ಬನ್ ಆಗ್ತಾಯಿದೆ ಅಂದರೆ ಅಲ್ಲಿಗೆ ಅರ್ಥ ಒಂದು ಪೆಟ್ರೋಲ್ ಸರಿ ಇಲ್ಲದೇ ಇರ್ಬೋದು, ಇನ್ನೊಂದು ಈ ಗಾಡಿ ಏನು ಆಯಲ್ಲು ಕುಡಿತಾ ಇರ್ತದೆ, ವಾಲ್ವೇನೋ ಲೀಕೇಜ್ ಇದ್ದು ಕುಡ್ದು ಇಲ್ಲಿ ಕಾರ್ಬನ್ ಆಗ್ತಾ ಇರ್ತದೆ ಅಂತ ಅರ್ಥ. ಈ ಸ್ಪಾರ್ಕ್ ಪಿನ್ ಪ್ಲಗ್ ನೀವು ನೋಡ್ತಿದ್ದಂಗ್ಲೇ ಈ ಗಾಡಿ ಮೈಲೇಜ್ ಆಯ್ತಾ ಪಿಕಪ್ ಆಯ್ತಾ ಅಂತ ಕಂಡುಹಿಡಿಬೋದು. ಹೇಗೆ ಅಂದರೆ ಇದು ವೈಟಿಶ್ ಇರಬೇಕು, ಇಲ್ಲೆಲ್ಲ ಕಾರ್ಬನ್ ಇರಬಾರ್ದು, ಆ ಥರದ್ದೇನೂ ಇಲ್ಲ ಅಂದರೆ ನಿಮ್ಮ ಗಾಡಿ ಇದೈತೆ ಅಂತ. ಅದಕ್ಕೊಂದ್ಸಲ 2000 ಕಿಲೋಮೀಟ್ರಿಗೊಂದ್ಸಲ ಈ ಸ್ಪಾರ್ಕ್ ಪಿನ್ ಪ್ಲಗ್ ಬಿಚ್ಚಿ ಕ್ಲೀನ್ ಮಾಡಿ ಒಂದ್ಸಲ ನೋಡಿ 10-15 ಸಾವಿರಕ್ಕೆ ಇದನ್ನು ಹೊಸದಾಕಿ. ಅವಾಗ ಏನಾಗ್ತದೆ ಅಂದರೆ ನಿಮ್ಮ ಬೈಕು ಮೈಲೇಜಲ್ಲಿ ಪಿಕಪ್ಪಲ್ಲಿ ನೀಟಾಗಿರ್ತದೆ. ಒಂದು ಕಾರಣ ಅಷ್ಟೇ, ಎಲ್ಲನೂ ಮೈಲೇಜು ಪಿಕಪ್ ಬರ್ದೇನೆ ಇದೊಂದೇ ಕಾರಣ ಅಂತಲ್ಲ, ಇದೂ ಒಂದು ಕಾರಣ ಇರ್ತದೆ. ಈ ದಿನ ಈ ಬೈಕ್ ಸ್ಪಾರ್ಕ್ ಪಿನ್ ಪ್ಲಗ್ ಬಗ್ಗೆ ನಮಗೆ ತಿಳಿದಿರ್ತಕ್ಕಂಥ ಜ್ಞಾನಕ್ಕೆ ಅನುಗುಣವಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇದು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಬೈಕ್ ರಿಲೇಟೆಡ್ ಏನಾದ್ರೂ ತಿಳ್ಕೊಬೇಕು ಅಂದರೆ ನಮ್ಮ ಜ್ಞಾನಕ್ಕೆ ಅನುಗುಣವಾಗಿ ವಿಡಿಯೋ ಮಾಡ್ತೀವಿ. ದಯವಿಟ್ಟು ಕಾಮೆಂಟಲ್ಲಿ ತಿಳಿಸ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.